ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಸ್ವಪ್ನಾಸ್ ಟ್ಯುಟೋರಿಯಲ್. ಸೊ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಫಸ್ಟ್ ಸೆಮ್ BComನ ಕನ್ನಡ ಪೊಯಮ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಈ ಪೊಯಮ್ ಬಂದುಬಿಟ್ಟು ಗಾಂಧಿ ಸ್ಮರಣೆ ಅಂತ ಹೇಳಿ. ಈ ಒಂದು ಪೊಯಮ್ನ ಕಂಪ್ಲೀಟ್ ಸಮರಿನ ಈ ಒಂದು ವಿಡಿಯೋನಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಇವಾಗ ಬನ್ನಿ ನಾವು ಡೈರೆಕ್ಟ್ ಪೊಯಮ್ಗೆ ಹೋಗೋದಾದರೆ, ಸೊ ಇಲ್ಲಿ ಡೈರೆಕ್ಟ್ ಪೊಯಮಲ್ಲೇ ಸೊ ಪದ್ಯದ ಒಂದು ಆರಂಭದಲ್ಲೇ ಕವಿ ಒಂದು ಸಾಲನ್ನ ಹೇಳಿದ್ದಾರೆ. ಓಕೆನಾ? ಯಾವ ರೀತಿ ಸಾಲು ಅಂದರೆ, ಕಾಲಿ ಗದ್ದಲದ ಈ ನಾಡಿನ ಉದ್ದಲಕ್ಕೂ ಈಗ ಶಾಂತಿ ನೆಲೆಸಿದೆ ಅಂತ ಹೇಳಿ ಕವಿ ಹೇಳ್ತಿದ್ದಾರೆ. ಏನಿದ್ರ ಅರ್ಥ ಅಂದರೆ, ಸೊ ಇವಾಗ ನೀವು ಈ ಒಂದು ಲೈನ್ನ ಕೇಳಿಸ್ಕೊಂಡಿದ ತಕ್ಷಣ ಏನೋ ಒಂದು ಒಳ್ಳೆಯ ಮಾತಾಡ್ತಿರ್ಬೋದು ಅಥವಾ ಒಳ್ಳೇದೇನೋ ಅನ್ನಿಸ್ತಿರ್ಬೋದು ಅಂತ ಹೇಳಿ ನಮ್ಗೆ ಅನಿಸಿದ್ರೂ ಕೂಡ ಇಲ್ಲಿ ಅಂದರೆ ಈ ಒಂದು ಲೈನಲ್ಲಿ ಏನು ವ್ಯಕ್ತಪಡಿಸ್ತಿದ್ದಾರೆ ಕವಿ ಅಂದರೆ, ವಾಸ್ತವದಲ್ಲಿ ಅಂದರೆ ಇವಾಗ ಪ್ರೆಸೆಂಟ್ ಸಿಚುಯೇಷನ್ ಏನಿದೆಯಲ್ಲ, ಪ್ರೆಸೆಂಟ್ ಸಿಚುಯೇಷನದಲ್ಲಿ ಒಂದು ದೇಶದಲ್ಲಿರುವಂಥ ಒಂದು ಅಶಾಂತಿ ಆಗಿರ್ಬೋದು ಮತ್ತು ಗದ್ದಲ ಏನಿದೆಯಲ್ಲ, ಆ ಗದ್ದಲವನ್ನು ಮರೆಮಾಚುವ ಒಂದು ಹತಾಶೆಯನ್ನು ಈ ಒಂದು ಲೈನು ಸೂಚಿಸ್ತಿದೆ ಅಂತ ಇಲ್ಲಿ ಕವಿ ಹೇಳ್ತಿದ್ದಾರೆ. ಓಕೆನಾ? ಸೊ ಇದಾದಮೇಲೆ ಕವಿ ಮಾಧ್ಯಮ ಮತ್ತು ಆಡಳಿತದ ಸ್ಥಿತಿಯನ್ನು ಇಲ್ಲಿ ಹೇಳೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಯಾವ ರೀತಿ ಅಂದರೆ, ಈಗ ಪತ್ರಿಕೆಗಳಾಗಿರ್ಬೋದು ಅಥವಾ ಮಾಧ್ಯಮಗಳಾಗಿರ್ಬೋದು, ಯಾವ ರೀತಿ ಇಲ್ಲಿ ಕವಿ ಹೇಳಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂದರೆ, ನೋಡಿ, ಅತ್ಯಾಚಾರ, ಭ್ರಷ್ಟಾಚಾರ ಸುದ್ದಿಗಳನ್ನ ಬದಲಿಗೆ, ಓಕೆನಾ, ಈ ಸುದ್ದಿಗಳನ್ನ ಏನಿದೆಯಲ್ಲ ಅದ್ರ ಬದಲಿಗೆ ಪತ್ರಿಕೆಗಳೆಲ್ಲ ಏನು ತುಂಬಿದೆ ಅಂದರೆ ಶುದ್ಧ ಸಮಾಚಾರಗಳೇ ತುಂಬಿದೆ. ಓಕೆನಾ? ಅಂದರೆ ಈ ಏನು ಶುದ್ಧ ಸಮಾಚಾರ ಏನು ತುಂಬಿದೆಯಲ್ಲ ಎನ್ನುವ ಮೂಲಕ ಇಂದಿನ ಮಾಧ್ಯಮಗಳ ಒಂದು ನಿಜವಾದ ಸಮಸ್ಯೆಗಳನ್ನು ಹೇಗೆ ಮುಚ್ಚಾಕುತ್ತಿದೆ ಎಂಬುದನ್ನು ಇಲ್ಲಿ ಕವಿ ಪ್ರಶ್ನಿಸುತ್ತಿದ್ದಾರೆ. ಅಂದರೆ ಏನು? ಸೊ ಇವಾಗ ನೀವು ನ್ಯೂಸ್ ಪೇಪರ್ಸಲ್ಲಾಗಿರ್ಬೋದು ಅಥವಾ ನ್ಯೂಸಲ್ಲಾಗಿರ್ಬೋದು, ನೀವೇ ನೋಡೋ ಹಾಗೆ ಅಲ್ಲಿ ಏನೋ ಒಂದು ಸಮಸ್ಯೆ ಆಗಿದ್ರೂ ಕೂಡ ಆ ಸಮಸ್ಯೆನ ಮರೆಮಾಚಿಬಿಟ್ಟು ಏನೋ ಒಂದು ಶುದ್ಧ ಸಮಾಚಾರಗಳನ್ನ ಏನು ಹೇಳ್ತಾರಲ್ಲ ಅದ್ರ ಬಗ್ಗೆ ಇಲ್ಲಿ ಕವಿ ಪ್ರಶ್ನೆ ಮಾಡ್ತಿದ್ದಾರೆ. ಓಕೆನಾ? ಇದಾದಮೇಲೆ ಹಾಗೆ ಇಲ್ಲಿ ಕವಿ ಒಂದು ಲೈನನ್ನು ಹೇಳಿಬಿಟ್ಟು ವ್ಯಂಗ್ಯ ಮಾಡ್ತಿದ್ದಾರೆ. ಅಂದರೆ ಏನು? ಯಾವ ಲೈನು ಅಂದರೆ, ಎಲ್ಲ ಸಾಮಾನುಗಳ ಬೆಲೆ ಇಳಿದು ಈಗ ಕೈಗೆ ಸಿಗುವಂತಾಗಿದೆ ಅಂತ ಹೇಳ್ತಿದ್ದಾರೆ. ಅಂದರೆ ಏನು? ಇದರ ಅರ್ಥ ಏನು ಅಂದರೆ, ಸೊ ಇವಾಗ ನಿಮಗೆ ಗೊತ್ತಿದೆ ಬೆಳೆ ಏನು ಒಂದು ಕಾಸ್ಟ್ ಏನಿದೆಯಲ್ಲ, ಬೆಲೆ, ಸೊ ಈ ಕಾಸ್ಟ್ ಅನ್ನೋದು ಇಳಿಕೆ ಆಗ್ತಿದೆ ಅಥವಾ ಕಾಸ್ಟ್ ತುಂಬ ಕಡಿಮೆ ಆಗ್ತಿದೆ, ಎಲ್ಲ ಜನರ ಕೈಲೂ ಕೂಡ ನಿಮ್ಗೆ ಬೇಕಾದ ವಸ್ತುಗಳೆಲ್ಲ ಸಿಗ್ತಿದೆ ಅಂತ ಹೇಳಿಬಿಟ್ಟು ಎಷ್ಟೊಂದು ಜನ ಹೇಳ್ತಿದ್ದಾರೆ. ಬಟ್ ಇಲ್ಲೇನು ನೈಜವಾದ ಘಟನೆ ಏನು ಅಂದರೆ, ಕಾಸ್ಟ್ ಯಾರಿಗೂ ಕೂಡ ಕಡಿಮೆ ಆಗ್ತಿಲ್ಲ. ಈ ಒಂದು ಕಾಸ್ಟ್ ಬಂದುಬಿಟ್ಟು ಜಾಸ್ತಿ ಆಗ್ತಿರೋದ್ರಿಂದ ಏನಾಗ್ತಿದೆ, ಬಡವರಿಗೆ ಒಂದು ತಿನ್ನಕ್ಕೆ ಊಟ ಸಿಗ್ತಿಲ್ಲ. ಸೊ ಈ ರೀತಿ ಎಲ್ಲ ಸಮಸ್ಯೆಗಳನ್ನೆಲ್ಲ ಎದುರಿಸ್ತಿದ್ದಾರೆ. ಬಟ್ ಹೇಳೋದು ಯಾವ ರೀತಿ ಇದೆ, ಇಲ್ಲ ಬೆಳೆ ಇಳಿಕೆ ಆಗಿದೆ, ಫುಲ್ ಕಡಿಮೆ ಆಗೋಗಿದೆ ಕಾಸ್ಟು ಅನ್ನೋದನ್ನ ತುಂಬ ಜನ ಹೇಳ್ತಿದ್ದಾರೆ. ಬಟ್ ನಿಜಾಂಶ ಅಥವಾ ಸತ್ಯಾಂಶ ಏನಿದೆ ಅದು ಏನೂ ಆಗೇ ಇರಲ್ಲ ಅಂತ ಇಲ್ಲಿ ಕವಿ ಹೇಳೋಕ್ಕೆ ಅಂದರೆ ವ್ಯಂಗ್ಯನ ಮಾಡ್ತಿದ್ದಾರೆ. ಓಕೆನಾ? ಅಂದರೆ ಅವರು ಹೇಳೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಇದಾದಮೇಲೆ ನೆಕ್ಸ್ಟು ಸೀಕ್ವೆನ್ಸಲ್ಲಿ ಏನು ಹೇಳೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂದರೆ, ನೆಕ್ಸ್ಟ್ ಪ್ಯಾರಾಗ್ರಾಫಲ್ಲಿ ಶಿಕ್ಷಣ ಮತ್ತು ಮುಂದಿನ ಪೀಳಿಗೆಗಳ ಬಗ್ಗೆ ಇಲ್ಲಿ ಕವಿ ನೆಕ್ಸ್ಟ್ ಪ್ಯಾರಾಗಳಲ್ಲಿ ಹೇಳ್ತಾ ಹೋಗಿದ್ದಾರೆ. ಓಕೆನಾ? ಸೊ ಇಲ್ಲಿ ಹೇಳಿದ್ದಾರೆ ಏನು ಅಂದರೆ, ಇಂದಿನ ಮಕ್ಕಳು ಏನಿದಾರಲ್ಲ, ಸೊ ಅವರೆಲ್ಲ ಏನು ಮಾಡ್ತಾರೆ ಅಂದರೆ ಶಾಲೆಗಳಿಗೆ ಹೋಗಿ 1-2 ಬಾಳೆಲೆ ಹರಡು ಈ ಥರ ಎಲ್ಲ ಕಲಿತಿದ್ದಾರೆ ಅಲ್ವಾ, ಮತ್ತು ಮನೆಗಳಲ್ಲೆಲ್ಲ ಒಂದು ತಾಜಾ ಊಟಗಳನ್ನೆಲ್ಲ ಮಾಡ್ತಿದ್ದಾರೆ ಅಂತ ಇಲ್ಲಿ ಕವಿ ಹೇಳ್ತಿದ್ದಾರೆ. ಅಂದರೆ ಏನು? ಇದರ ಅರ್ಥ ಏನು ಅಂದರೆ, ಇಂದಿನ ಒಂದು ಶಿಕ್ಷಣ ಏನಿದೆಯಲ್ಲ ಅಥವಾ ಶಿಕ್ಷಣದ ವ್ಯವಸ್ಥೆ ಏನಿದೆಯಲ್ಲ, ಇದು ಕೇವಲ ಒಂದು ಸ್ವಲ್ಪ ವಿಷಯಗಳನ್ನ ಮಾತ್ರ ಮಕ್ಕಳಿಗೆ ಹೇಳ್ಕೊಡ್ತಿದ್ದಾರೆ ಅಲ್ವಾ. ಸೊ ಇದರಿಂದ ಏನಾಗ್ತಿದೆ, ಮಕ್ಕಳಿಗೆ ಬೇಕಾದಂತಹ ಒಂದು ಜೀವನದ ಮೌಲ್ಯಗಳ ಒಂದು ಕೊರತೆಗಳನ್ನ ಇಲ್ಲಿ ಕವಿ ಎತ್ತಿ ಹಿಡಿತಿದ್ದಾರೆ. ಅಂದರೆ ಏನು, ಮಕ್ಕಳಿಗೆ ಒಂದು ಜೀವನನ ನಡೆಸಬೇಕು ಅನ್ನೋದಕ್ಕೆ ಏನೇನೆಲ್ಲ ಅಂಶಗಳನ್ನ ಸ್ಕೂಲಲ್ಲಿ ಅಥವಾ ಕಾಲೇಜಲ್ಲಿ ಏನು ಹೇಳ್ಕೊಡ್ಬೇಕಿತ್ತಲ್ಲ ಅದು ಬಿಟ್ಬಿಟ್ಟು ಬೇರೆ ಎಲ್ಲ ಹೇಳ್ಕೊಡ್ತಿದ್ದಾರೆ. ಅಂದರೆ ಮೇಲ್ನೋಟಕ್ಕೆ ಮಾತ್ರ ಶಿಕ್ಷಣದ ವ್ಯವಸ್ಥೆ ಏನಿದೆಯಲ್ಲ ಅದನ್ನು ಇಲ್ಲಿ ಎತ್ತಿ ಹಿಡಿತಿದ್ದಾರೆ ಕವಿ. ಹಾಗೆ ಇಲ್ಲಿ ಇನ್ನೊಂದು ಲೈನ್ಗಳನ್ನ ಹೇಳಿದ್ದಾರೆ. ಏನು ಅಂದರೆ, ಇವಾಗ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ಹೇಳ್ತಾರೆ. ಬಟ್ ಸರ್ಕಾರದ ಕೆಲಸದಲ್ಲಿ ಏನಿರ್ತಾರಲ್ಲ ಆ ವ್ಯಕ್ತಿಗಳು ಯಾವ ರೀತಿ ವರ್ತನೆ ಮಾಡ್ತಿದ್ದಾರೆ ಅಂದರೆ, ಅಲ್ಲಿ ಹೋದರೆ ಏನಾದ್ರು ಕೆಲಸ, ಇವಾಗ ಯಾರ್ದೋ ಒಬ್ರದ್ದು ಕೆಲಸ ಆಗಬೇಕು ಅಂತ ಹೇಳಿ ಹೋದರೂ ಕೂಡ ಅದಕ್ಕೆ ರೆಸ್ಪಾಂಡ್ ಮಾಡಲ್ಲ ಪ್ರಾಪರಾಗಿ, ಅಥವಾ ಅವ್ರ ಕೆಲಸದಲ್ಲಿ ಇದ್ದಾರೆ ಅಂತಲೇ ಮರ್ತುಬಿಟ್ಟು ಬೇರೆಯವ್ರಿಗೆ ಏನೋ ರೆಸ್ಪಾಂಡ್ ಮಾಡೋದಾಗಿರ್ಬೋದು, ಅಥವಾ ಅವ್ರ ಕೆಲಸನೇ ಮಾಡದೇ ಇರೋದು, ಇದನ್ನೆಲ್ಲ ಕೂಡ ಇಲ್ಲಿ ಕವಿ ಹೇಳ್ತಾ ಹೋಗಿದ್ದಾರೆ. ಓಕೆನಾ? ಸೊ ನೋಡಿ ಯಾವ ರೀತಿ ಹೇಳಿದ್ದಾರೆ ಅಂದರೆ,
ಅಲ್ಲಿ ಏನು ಒಂದು ಸರ್ಕಾರದ ಕೆಲಸ ಅಥವಾ ಸರ್ಕಾರದ ಕಚೇರಿಗಳಲ್ಲಿ ಏನಿದೆಯಲ್ಲ, ಸೊ ಕಚೇರಿಗಳಲ್ಲೆಲ್ಲ ಯಾವ ರೀತಿ ಆಗಿದೆ ಅಂದರೆ ಕೆಲಸಗಳು ನಿಧಾನವಾಗಿ ಸಾಗ್ತಿರುತ್ತೆ. ಅಂದರೆ ಇವಾಗ ಒಂದು ಫೈಲು ಒಂದಿಷ್ಟು ದಿನದಲ್ಲಿ ಮುಗಿಬೇಕು ಅಂತ ಹೇಳಿ ಅದು ಅಂದ್ಕೊಂಡ್ರೂ ಕೂಡ ಅವ್ರು ಮಾಡುವಂಥ ಒಂದು ಕೆಲಸ ಏನಿದೆಯಲ್ಲ ಅದು ತುಂಬ ಸ್ಲೋ ಪ್ರೋಸೆಸ್ಸಲ್ಲಿರುತ್ತೆ, ಅಥವಾ ಆ ಕೆಲಸ ನಡೆಯೋದೇ ಇಲ್ಲ, ಆ ರೀತಿ ಆಗ್ತಿದೆ ಅಂತ ಇಲ್ಲಿ ಕವಿ ಹೇಳ್ತಾ ಹೋಗಿದ್ದಾರೆ. ಓಕೆನಾ. ಹಾಗೆ ಇಲ್ಲಿ ಪದ್ಯದ ಕೊನೆ ಭಾಗದಲ್ಲಿ ಕವಿ ಒಂದು ಲೈನ್ನ ಹೇಳಿದ್ದಾರೆ. ಏನು ಅಂದರೆ, ಯಾವ ಗಾಂಧಿ ಅಂತ ತಿಳಿಯದೆ ಪೆದ್ದಲಿಂಗ, ಬಾಯಿ ಮುಚ್ಚಿ ನೆನೆ ನೆನೆ ಗಾಂಧಿಯನ್ನು ಅಂತ ಇಲ್ಲಿ ಲೈನ್ನ ಹೇಳಿದ್ದಾರೆ. ಇದರ ಅರ್ಥ ಏನು ಅಂದರೆ, ಜನಗಳು ಯಾವ ರೀತಿ ಇದ್ದಾರೆ ಅಂದರೆ, ಇವಾಗ ಕೇವಲ ಒಂದು ಗಾಂಧಿಯವರನ್ನು ಒಂದು ಫೋಟೋ ಮುಖಾಂತರನ ಅಥವಾ ಅವ್ರ ಹೆಸ್ರಿಗೆ ಮಾತ್ರ ಒಂದು ಸೀಮಿತ ಆಗೋಗಿದ್ದಾರೆ ಗಾಂಧಿಯವರು. ಓಕೆನಾ. ಯಾವ ರೀತಿ ಅಂದರೆ, ಇವಾಗ ಗಾಂಧಿ ತತ್ವಗಳೇನಿದೆಯಲ್ಲ ಅದನ್ನು ಯಾರೂ ಕೂಡ ಪಾಲಿಸ್ದಂಗೆ ಅವರ ಒಂದು ಫೋಟೋನಾಗಿರ್ಬೋದು, ಹೆಸರನ್ನಾಗಿರ್ಬೋದು ಗಾಂಧಿ ಅಂತ ಹೇಳಿ ಕರೀತಿದ್ದಾರೆ ಹೊರತು ಅವರ ಒಂದು ತತ್ವ ಆಗಿರ್ಬೋದು, ಅವರ ಒಂದು ಸತ್ಯದ ಮಾರ್ಗ ಆಗಿರ್ಬೋದು, ಇದನ್ನು ಯಾರೂ ಕೂಡ ಫಾಲೋ ಅಪ್ ಮಾಡ್ತಿಲ್ಲ ಅಂತ ಇಲ್ಲಿ ಕವಿ ಹೇಳೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಹಾಗೆ ಇಲ್ಲಿ ಕವಿ ಏನು ಹೇಳ್ತಿದ್ದಾರೆ ಅಂದರೆ, ಸಮಾಜದಲ್ಲಿ ನಡೆಯುತ್ತಿರುವಂಥ ಒಂದು ಅನ್ಯಾಯಗಳ ಬಗ್ಗೆ ಇಲ್ಲಿ ಕವಿ ಮಾತನಾಡ್ತಿದ್ದಾರೆ. ಓಕೆನಾ. ಸೊ ಹಾಗೆ ಇವರು ಹೇಳ್ತಿದ್ದಾರೆ ಏನು ಅಂದರೆ, ಕೇವಲ ಹೆಸರಿಗೆ ಗಾಂಧಿಯನ್ನು ಸ್ಮರಿಸುತ್ತಾ ಮೌನವಾಗಿರುವುದೇ ಇಂದಿನ ಸ್ಥಿತಿ ಆಗಿದೆ ಅಂತ ಇಲ್ಲಿ ಕವಿ ಟೀಕಿಸ್ತಿದ್ದಾರೆ. ಅಂದರೆ ಏನು, ಇವಾಗ ಅವ್ರು ಏನು ಹೇಳೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂದರೆ, ಗಾಂಧಿಯವರ ತತ್ವಗಳಷ್ಟಿದ್ರೂ ಕೂಡ ಯಾರೂ ಕೂಡ ಅದನ್ನು ಫಾಲೋ ಅಪ್ ಮಾಡ್ತಿಲ್ಲ. ಅದು ಬಿಟ್ಬಿಟ್ಟು ಬರೀ ಒಂದು ಹೆಸರಿಗಷ್ಟೇ ಗಾಂಧಿ ಅಂತ ಹೇಳಿಬಿಟ್ಟು ಇಲ್ಲಿ ಆ ರೀತಿ ನಡ್ಕೊಳ್ತಿದ್ದಾರಲ್ಲ, ಅದ್ರ ಬಗ್ಗೆ ಇಲ್ಲಿ ಕವಿ ಹೇಳ್ತಾ ಹೋಗಿದ್ದಾರೆ. ಓಕೆನಾ. ಇಲ್ಲಿಗೆ ಈ ಒಂದು ಪೊಯಮ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬೇರೆ ಒಂದು ಪೊಯಮ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.